ಗುರುಮಾ ಅಥವಾ ಸಕಲ್ಮಾ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ಯಾರು ತುಂಬ ಪಾಪ್ಯುಲರ್ ಆಗಿರುವಂತಹ ಗುರುಗಳಿರ್ತಾರೆ ಅವ್ರಿಗೆಲ್ಲರನ್ನೂ ಕೂಡ ವಿವಾದಾತ್ಮಕವಾದಂತಹ ವ್ಯಕ್ತಿಗಳೇ ಅಂತಲೇ ಮನುಷ್ಯರಿಗೆ ಕಾಣ್ತದೆ. ಕಾಂಟ್ರವರ್ಷಿಯಲ್. ಓಕೆ. ಅವ್ರು ಕಾಂಟ್ರವರ್ಷಿಯಲ್ ಅಲ್ಲ, ನಮಗೆ ಅವ್ರು ಕಾಣೋದೇ ಹಾಗೆ. ಓಕೆ. ಯಾಕೆ ಹೇಳಿ, ದೇವ್ರಿಗೆ ದೀಪ ಹಚ್ಚೋದೇನು ದೊಡ್ಡ ಕೆಲಸ ಅಲ್ಲ. ಬಟ್ ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋದೆ ಜನ್ಮಪೂರ್ತಿ ದೇವ್ರಿಗೆ ದೀಪ ಹಚ್ಚುವಂಥದ್ದು ಇದು ವಿವೇಕವಾ ಅಂತ ನನ್ನ ಪ್ರಶ್ನೆ, ನನ್ನದೇ ಆದ ರೀತಿಯಲ್ಲಿ. ದೇರ್ ಇಸ್ ನಾಟ್ ದ ಸೋ ಕಾಲ್ಡ್ ಪರ್ಪಸ್ ಫಾರ್ ಲೈಫ್. ಮನಸ್ಸು ಎಲ್ಲಿಯವರೆಗೂ ಇದೆಯೋ ಅಲ್ಲಿಯವರೆಗೂ ಇದನ್ನೆಲ್ಲವನ್ನು ಹೀಗೆ ಅಂತ ಭ್ರಮಿಸ್ಕೊಳ್ಳೋದಷ್ಟೇ ನಿಜವಾದ ಆಧ್ಯಾತ್ಮಿಕ ಸತ್ಯ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ವಿಶೇಷವಾದ ಅತಿಥಿ ನಮ್ಮೊಂದಿಗಿದ್ದಾರೆ. ನನಗೆ ಅವರು ಪರಿಚಯ ಆಗಿದ್ದು ಇತ್ತೀಚೆಗೆ, ಆದರೆ ಅವರ ಗುರುಗಳು ನನಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ದರು. ಮತ್ತು ಅವರ ಗುರುಗಳ ಒಂದು ಪುಸ್ತಕ ನಿಮ್ಮೆಲ್ಲರಿಗೂ ಬಹುಶಃ ಅಥವಾ ಒಂದಷ್ಟು ಜನರಿಗೆ ಪರಿಚಯ ಇರೋ ಸಾಧ್ಯತೆ ಇದೆ. ಅದು ಯಾವುದಂದರೆ ಕನ್ನಡಕ್ಕೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಗೊಂಡಿರುವಂಥ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಈ ಪುಸ್ತಕ ನಾನು ಸುಮಾರು ವರ್ಷಗಳಿಂದ ಅದು ನನಗೆ ಸಿಕ್ಕಿತ್ತು. ನಾನೊಂದಷ್ಟು ಓದಿ ನಾನು ಹಾಗೆ ಅದನ್ನು ಮುಚ್ಚಿಟ್ಟಿದ್ದೆ. ಮತ್ತೆ ಅದು ನನ್ನ ಕೈಗೆ ಬಂತು. ಇತ್ತೀಚೆಗೆ ನಾನು ಓದ್ತಾ ಇದ್ದೆ. ಆ ಪುಸ್ತಕ ಯಾರ ಬಯೋಗ್ರಫಿ, ಯಾರ ಅನುಭವದ ಗಾಥೆ ಅಂದರೆ ಅದು ಸ್ವಾಮಿ ಶ್ರೀರಾಮ. ಸ್ವಾಮಿ ಶ್ರೀರಾಮ ಅವರು ಭಾರತದ ಅಥವಾ ಆಧುನಿಕ ಭಾರತದ ಅತ್ಯಂತ ದೊಡ್ಡ ಯೋಗಿಗಳಲ್ಲಿ ಒಬ್ಬರು. ಈ ಸ್ವಾಮಿ ಶ್ರೀರಾಮ ಅವರ ಅಥವಾ ಸ್ವಾಮಿ ರಾಮ ಅವರ ಶಿಷ್ಯೆ ಮತ್ತು ತಮ್ಮ ಸ್ಪಿರಿಚುವಲ್ ಸಾಧನೆಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಸಾಧಕಿ ಆಗಿರುವಂಥ, ತಮ್ಮ ಶಿಷ್ಯ ವರ್ಗದಿಂದ ಗುರುಮಾ ಅಂತ ಕರೆಸಿಕೊಳ್ತಿರುವಂಥ, ಸಕಲ್ಮಾ ಅಂತ ಕೂಡ ಹೆಸರನ್ನು ಹೊತ್ತಿರುವಂಥ ಗುರುಮಾ ಅಥವಾ ಸಕಲ್ಮಾ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ಸ್ವಾಗತ ಮತ್ತು ನಮಸ್ಕಾರ ಗುರುಮಾ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ಸೊ ನನಗೆ ಗುರುಮಾ ಅವ್ರ ಪರಿಚಯ ಆಗಿದ್ದು ನಮ್ಮ r.ಕನ್ನಡ ಈ ಒಂದು ಚಾನಲ್ನ ನಿರೂಪಕಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವ್ರ ಮೂಲಕ ನಂಗೆ ಪರಿಚಯ ಆದರು. ಸೊ ತುಂಬ ಖುಷಿ ಆಗ್ತದೆ ನೀವು ಬಂದಿರೋದು. ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ನನಗೂ ಅಷ್ಟೇ ಸಂತೋಷ ನಿಮ್ಮನ್ನು ಭೇಟಿ ಮಾಡಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದೆ, ನಮ್ಮ ಸ್ವಾಮಿ ರಾಮ ಅವರ ಅನುಭವದ ಒಂದು ಪುಸ್ತಕ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ, ಈ ಪುಸ್ತಕದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸ್ವಾಮಿ ರಾಮ ಅವರ ಪುಸ್ತಕ ಓದ್ತಿರ್ಬೇಕಾದ್ರೆ ಯಾವುದೋ ಕಾಲದಲ್ಲಿ ಇದ್ದಂಥ ಒಬ್ಬ ಸಂತನ ಬಗ್ಗೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅವರು 20ನೇ ಶತಮಾನದಲ್ಲಿ ಇದ್ದರು ಮತ್ತು ನಿಮ್ಮ ನೇರ ಗುರುವಾಗಿದ್ದರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ತಾವು ಗುರುಮಾ? ಗುರುವಿನ ಬಗ್ಗೆ ಹೇಳೋದು ಅಂತಂದರೆ ಅದೊಂದು ಭಾವಾವೇಶದ ಕ್ಷಣಗಳೇ ಆಗಿಬಿಡುತ್ತೆ. ತುಂಬ ಕಷ್ಟ ಗುರುವಿನ ಬಗ್ಗೆ ಹೇಳೋದು ಏನು ಅಂತ. 1992ರಲ್ಲಿ ನಾನು ಅವರನ್ನು ಭೇಟಿ ಮಾಡಿದ್ದು. ಆಗ ಋಷಿಕೇಶ್ ಆಶ್ರಮಕ್ಕೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟರು. ಅವ್ರನ್ನ ಭೇಟಿ ಮಾಡಿದ ಮೈಸೂರಿನಲ್ಲಿ ನಾನು. ಕಾರಣ ಮಂತ್ರೋಪದೇಶ ಮಾಡ್ತೀನಿ ಅಂತ ಹೇಳಿದರು ಅವರು. ಸೊ ಮಂತ್ರೋಪದೇಶ ಆದಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರ ಇದು. ಸ್ವಾಮಿ ರಾಮ ಅವ್ರು ಹೇಳಿದರು, ಬೇಟೆ, don't try to understand me. Don't you ever try to understand me. The more you understand, the more you will be confused. Okay.
ಸೊ ನನಗೆ ತುಂಬ ಆಶ್ಚರ್ಯ ಆಯಿತು, ಏನು ಹೇಳ್ತೀವಿ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. 2ನೇ ಭೇಟಿ ಅಷ್ಟೇ. ಮೈಸೂರಲ್ಲಾದಮೇಲೆ ಮತ್ತೆ ನೇರವಾಗಿ ಋಷಿಕೇಶದಲ್ಲಿ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕವನ್ನು ನಾನು ಓದಿರಲಿಲ್ಲ. ಅವರನ್ನು ಮೈಸೂರಲ್ಲಿ ಭೇಟಿ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಅನೇಕ, ಹೆಚ್ಚಾಗಿ ಎಲ್ಲ ಬೌದ್ಧಿಕವಾದಂತಹ ಕಸರತ್ತೆ. ಯಾರು ಇವ್ರನ್ನ ಯಾಕೆ ನಾನು ಭೇಟಿ ಮಾಡಬೇಕು, ಇವ್ರನ್ನ ಯಾಕೆ ನಾನು ಗುರು ಅಂತ ಅಂದ್ಕೊಳ್ಬೇಕು, ಇದೆಲ್ಲ ಬೇಕಾ ನನಗೆ? ನಾನು ನೋಡಿದರೆ ಆಂಗ್ಲ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಒಂದು ಕಾಲೇಜಲ್ಲಿ ಉಪನ್ಯಾಸಕಿ ಆಗಿರುವಂಥವಳು. ಈ ಸ್ವಾಮಿ ಸಂತರು ಯೋಗಿಗಳು ಅಂತ ಇವ್ರ ಹಿಂದೆ ಏನು ಬೀಳೋದು, ಇವ್ರೇನು ಮಾಡಿ ಯಾರು? ನನ್ನ ದೃಷ್ಟಿಯಿಂದ ಅವ್ರಿಗೆ ಅಂತಹ ಮಹತ್ವದ ಸ್ಥಾನ ಏನು ಸಮಾಜದಲ್ಲಿ ಇರಲಿಲ್ಲ ನನ್ನ ದೃಷ್ಟಿಯಿಂದ. ಹಾಗಾಗಿ ನನಗೆ ಅದೇನು ತುಂಬ ಮಹತ್ವಪೂರ್ಣವಾದಂತಹ ಭೇಟಿ ಅಂತ ಅನಿಸಿಯೂ ಇರಲಿಲ್ಲ. ಬಟ್ ಸ್ವಾಮಿ ರಾಮ ಅವರು ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಅವರ ಭೇಟಿಯನ್ನು. ಕೊನೆಗೆ ಈ ಮಾತು ಹೇಳಿದ್ರು, ಏನು, ಡೋಂಟ್ ಯು ಎವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ದ ಮೋರ್ ಯು ಅಂಡರ್ಸ್ಟ್ಯಾಂಡ್ ದ ಮೋರ್ ಕನ್ಫ್ಯೂಸ್ಡ್ ಯು ವಿಲ್ ಬಿ. ಓಕೆ. ನಿಧಾನಕ್ಕೆ ಅರ್ಥವಾಗಲಿಕ್ಕೆ ಶುರುವಾಯಿತು. ಒಬ್ಬ ಗುರುವನ್ನು, ಒಬ್ಬ ಶ್ರೇಷ್ಠವಾದ ಗುರು, ಅವನನ್ನು ಅಳೆಯೋದಕ್ಕೆ ಶಿಷ್ಯರ ಕೈಯಿಂದ ಸಾಧ್ಯನೇ ಇಲ್ಲ ಅಂತ. ಇದು ಸಾಮಾನ್ಯವಾಗಿ ಸಾಮಾಜಿಕರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ, ಗುರು ಅಂದರೆ ಯಾರು ಅಂತ. ಪ್ರತಿಯೊಬ್ಬರು ತಮ್ಮದೇ ಆದಂತಹ ಅರ್ಥವನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ ಗುರುವಿನ ಜೊತೆ. ಒಮ್ಮೆನೂ ಈ ಮನಸ್ಸಿಗೆ ಅನಿಸೋದಿಲ್ಲ ಗುರು ಅನ್ನೋನು ಈ ಮನಸ್ಸಿನ ಮಟ್ಟವನ್ನು ಮೀರಿದಂತಹ ಒಂದು ವಸ್ತು ವಿಶೇಷ ಅಂತ. ಓಕೆ. ಹಾಗಾಗಿ ಯಾಕೆ ನನ್ನ ಗುರು ಈ ರೀತಿ ಹೇಳಿದ್ರು ನನಗೆ ಅನ್ನೋದನ್ನು ನಾನು ಶೋಧನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಓಕೆ. ಇನ್ ಮೈ ಇನ್ನರ್ ಲ್ಯಾಬೊರೇಟ್ರೀಸ್. ಕೊನೆಗೆ ನಂಗೆ ಸಿಕ್ಕಿದ ಉತ್ತರ ಏನು ಅಂದರೆ, ನಮಗೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವ ಮಾಧ್ಯಮ ಮನಸ್ಸು ಮಾತ್ರ. ಹೌದು. ಹೌದು ಅಲ್ವೇ? ಜೀವನದಲ್ಲಿ ಇಡೀ ಜೀವನದ ವ್ಯವಹಾರ ನಡೆಯೋದು 2 ಮನಸ್ಸುಗಳ ಮಧ್ಯೆ. ಮನಸ್ಸಿಲ್ಲ ಅಂದರೆ ನಾವಿಲ್ಲ. ಆದರೆ ಗುರುವಿನ ಹತ್ರ ಹೋದಾಗಲೂ ನಮಗೇನಾಗುತ್ತೆ ಅಂದರೆ, ಈ ಒಂದು ಮಾಧ್ಯಮ ಮನಸ್ಸು ಅನ್ನೋದನ್ನು ಬಿಟ್ಟು ಬೇರೆ ರೀತಿ ವ್ಯವಹರಿಸೋಕೆ ನಮಗೆ ಗೊತ್ತೇ ಇಲ್ವಲ್ಲ. ಸೊ ಈ ಮನಸ್ಸಿನ ಮೂಲಕವೇ ಸಾಧಾರಣವಾಗಿ ನಾವು ಗುರುವಿನ ಜೊತೆ ಸಂಬಂಧವನ್ನು ರಿಲೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಆ ಗುರು ಮನಸ್ಸನ್ನು ಮೀರಿದಂತಹ ಇನ್ನೊಂದು ಇಂದ್ರಿಯಗಳಿಗೆ ಅಗೋಚರವಾದಂತಹ ಒಂದು ಶಕ್ತಿ ಗುರು ಅಂದರೆ. ಓಕೆ. ಆತ ಶರೀರದಲ್ಲಿದ್ದಾಗಲೇ ಆ ಸ್ಥಿತಿನಲ್ಲಿ ಇರಬಲ್ಲ. ಶರೀರದಲ್ಲಿದ್ದಾಗಲೇ ಆ ಸ್ಥಿತಿನಲ್ಲಿ ಅಂದರೆ ಇಂದ್ರಿಯಗಳಿಗೆ ಮೀರಿದಂತಹ ಅಗೋಚರವಾದಂಥ ಸ್ಥಿತಿನಲ್ಲಿ ಇರಬಲ್ಲ. ಓಕೆ. ಅಂಥವ್ರನ್ನೇ ಆತ್ಮಜ್ಞಾನಿ ಅಂತ ಕರೆಯುವಂಥದ್ದು. ಹಾಗಾಗಿ ಅವನು ಯಾವಾಗಲೂ 100ಕ್ಕೆ 100ರಷ್ಟು ವರ್ತಮಾನದಲ್ಲಿ ಇರ್ತಾನೆ. ನೀವು ಕೇಳ್ಬೋದು, ನಾವಿರಲ್ವೇ ಅಂತ. ನಾವಿರುವ ವರ್ತಮಾನವೇ ಬೇರೆ, ಗುರು ಇರುವ ವರ್ತಮಾನವೇ ಬೇರೆ. ನಮ್ಮ ಮನಸ್ಸೆಲ್ಲ ಫ್ರ್ಯಾಗ್ಮೆಂಟೆಡ್ ಅಪ್ರೋಚ್. ಓಕೆ. ಮನಸ್ಸು ಅಂದ್ರೇ ದ್ವಂದ್ವ ಅಲ್ವೇ? ಟು ಬಿ ಆರ್ ನಾಟ್ ಟು ಬಿ, ಶೇಕ್ಸ್ಪಿಯರ್ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಈ ದ್ವಂದ್ವದಲ್ಲಿ ಇರೋದಕ್ಕೆ ಮನಸ್ಸು ಅಂತ ಹೇಳೋದು. ಹಾಗಾಗಿ ನಮ್ಮ ಕಾಲದ ಯೋಚನೆ ಹೇಗಿರುತ್ತೆ ಅಂದರೆ, ಒಂದು ನಮ್ಮ ಮನಸ್ಸನ್ನೇ ನಾವು ಗಮನಿಸ್ಕೊಂಡ್ರೆ ವರ್ತಮಾನದಲ್ಲಿ ಇದ್ದು ಭೂತದ ಬಗ್ಗೆ ಒಂದು ಚಿಂತೆಯೋ ಅದರ ಒಂದು ಹೊರೆಯೋ ಭಾರವನ್ನು ಹೊತ್ಕೊಂಡಿರುತ್ತೆ ಮನಸ್ಸು. ಮತ್ತು ಭವಿಷ್ಯದ ಬಗ್ಗೆ ಏನು ಅನ್ನುವಂಥ ಪ್ರಶ್ನಾರ್ಥಕವಾದಂತಹ ಒಂದು ಆಂಗ್ಸೈಟಿ. ಹೀಗಾಗಿ ಏನು ಸುಖವನ್ನು ನಾವು ಅನುಭವಿಸಬಹುದೋ ವರ್ತಮಾನದಲ್ಲಿ ಅದನ್ನು ಕಳ್ಕೊಳ್ತಾ ಇರ್ತೀವಿ. ಆದರೆ ನಮಗೆ ಅದರದ್ದು ಗಮನದಲ್ಲೇ ಇರೋದಿಲ್ಲ. ಹಾಗಾಗಿನೇ ನಾವು ಇಂತಹ ಒಂದು ಪ್ಲೇನ್ ಆಫ್ ಎಕ್ಸಿಸ್ಟೆನ್ಸಲ್ಲಿ ಇರೋದ್ರಿಂದಾನೇ ಗುರುವನ್ನು ಏನು ಮಾಡಿದ್ರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡಿ, ಯಾರು ತುಂಬ ಪಾಪ್ಯುಲರ್ ಆಗಿರುವಂತಹ ಗುರುಗಳಿರ್ತಾರೆ ಅವ್ರಿಗೆಲ್ಲರನ್ನೂ ಕೂಡ ವಿವಾದಾತ್ಮಕವಾದಂತಹ ವ್ಯಕ್ತಿಗಳೇ ಅಂತಲೇ ಮನುಷ್ಯರಿಗೆ ಕಾಣ್ತದೆ. ಕಾಂಟ್ರವರ್ಷಿಯಲ್. ಓಕೆ. ಅವ್ರು ಕಾಂಟ್ರವರ್ಷಿಯಲ್ ಅಲ್ಲ, ನಮಗೆ ಅವ್ರು ಕಾಣೋದೇ ಹಾಗೆ. ಓಕೆ. ಯಾಕೆ ಹೇಳಿ, ನಮ್ಮ ರೇಂಜ್ ಏನಿದೆ, ಏನು ಮೆಂಟಲ್ ರೇಂಜ್,
ಅದ್ರ ಮೂಲಕ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಅಲ್ಲ, ಬಿಕಾಸ್ ದೇ ಸ್ಟೇಡ್ ಇನ್ ಡಿಫ್ರೆಂಟ್ ರೇಂಜ್ ಆಲ್ ಟುಗೆದರ್. ಓಕೆ 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 ಓಕೆ. ಅದು ಏನು ಅಂತಂದರೆ ಇಂಟ್ಯೂಷನ್ ಅಂತ ಹೇಳ್ತೀವಿ. ಓಕೆ. ಹಾಗಾಗಿ ಅವರು ಸ್ಪಾಂಟೇನಿಯಸ್ ಆಗಿರ್ತಾರೆ ಯಾವಾಗಲೂ. ಅವರ ಮಾತಿನಲ್ಲಾಗಲಿ ಅಥವಾ ಅವರ ಚಿಂತನೆಯಲ್ಲಾಗಲಿ ಭವಿಷ್ಯದ ಆಂಗ್ಸೈಟಿ ಇರೋದಿಲ್ಲ, ಅಥವಾ ಭೂತದ ಒಂದು ಹೊರೆ ಅವರಲ್ಲಿ ಇರಲ್ಲ. ಅದು ಸಂಪೂರ್ಣ ಪರಿಶುದ್ಧವಾದಂತಹ ವರ್ತಮಾನ ಕಾಲ. ಬಹಳ ಪ್ರಯತ್ನಪಟ್ಟು ಅವರ ಸ್ಟೇಟ್ ಏನು ಅನ್ನೋದನ್ನು ಸಿಂಪ್ಲಿಫೈ ಮಾಡಿ ನಾನು ಹೇಳ್ತಾ ಇರೋದು. ಒಬ್ಬ ಗುರು ಅಂದರೆ ಅಂತಹ ಗುರುವನ್ನು ನಾನು ಭೇಟಿ ಮಾಡಿದ್ದು ನನಗೆ ತುಂಬ ಅದೊಂದು ದೊಡ್ಡ ಭಾಗ್ಯ ವಿಶೇಷ ಅಂತ ಅನಿಸೋದಕ್ಕೆ ತುಂಬ ಸಮಯವನ್ನು ತೆಗೆದುಕೊಂಡೆ ನಾನು. ಓಕೆ ಓಕೆ ಮೇಡಮ್, ನಾನು ಆ ವಿಚಾರ ಬಗ್ಗೆ ಇನ್ನೊಂದು ಆ್ಯಂಗಲಿಂದ ನಾನು ಕೇಳ್ತೀನಿ. ಈಗ ನೀವು ಒಬ್ಬ ಲೆಕ್ಚರರ್ ಆಗಿದ್ದಂಥವ್ರು ಮತ್ತು ನಮ್ಮ ಥರ ಒಂದು ಸಾಮಾನ್ಯ ಅಂದರೆ ಲೌಕಿಕವಾದ ಕುಟುಂಬದಲ್ಲಿ ಜಂಜಾಟದಲ್ಲಿ ಬೆಳೆದಂಥವ್ರು ಅಂತ ನನಗನ್ಸುತ್ತೆ. ಮತ್ತು ಬೆಂಗಳೂರಿನ ಕಾಲೇಜಲ್ಲಿ ನೀವು ಸುಮಾರು 30 ವರ್ಷಗಳಿಗೆಲ್ಲ ಆಂಗ್ಲ ಆಗಿದ್ದಂಥವ್ರು. ಈ ಒಂದು ಸ್ಪಿರಿಚುವಾಲಿಟಿ ಅನ್ನೋದಿದೆಯಲ್ಲ, ಈಗ ನಾನು ಸ್ಪಿರಿಚುವಲ್ ಬಗ್ಗೆ ಯಾವಾಗ ಮಾತಾಡ್ತೀನಿ, ನಮ್ಮ ವಿಷ್ಣುವರ್ಧನ್ ಅವರು ಮಾತಾಡ್ತಿದ್ರು, ಡಾಕ್ಟರ್ ವಿಷ್ಣುವರ್ಧನ್, ಅಥವಾ ಸುಮಾರು ಜನ ನಮ್ಮ ಪುಸ್ತಕಗಳು ಸಿನಿಮಾ ತಾರೆ ಅವರು ಕೂಡ ಮಾತಾಡ್ತಿದ್ರು. ಸುಮ್ಮನೆ ನೆನಪಿಗೆ ಬಂತು ಹೇಳಿದೆ ನಾನು. ನಾವು ಒಂದಷ್ಟು ಪುಸ್ತಕಗಳು ನೋಡ್ತೀವಿ, ಸದ್ಗುರು ವಿಡಿಯೋಗಳನ್ನ ನೋಡಿದ್ದೀನಿ ನಾನು, ಪ್ರಾಣಾಯಾಮ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ, ಏನೋ ಒಂದು ಕನೆಕ್ಷನ್ ಇದೆ ಅಂತ ಅನಿಸುತ್ತೆ. ಏನೋ ಒಂದು ಕೇಳಿದರೆ ನಮ್ಗೆ ಅದು ಅರ್ಥ ಆಗಲ್ಲ. ಆದರೆ ನನಗೆ ಪ್ರಶ್ನೆ ಇರೋದೇನೆಂದರೆ, ನಿಮ್ಮ ಒಂದು ಈ ಆಧ್ಯಾತ್ಮಿಕ ಪಯಣ ಹೇಗೆ ಶುರು ಆಯಿತು? ಯಾರು ಅದಕ್ಕೆ ಸ್ಫೂರ್ತಿ ಕೊಟ್ಟವರು, ಅಥವಾ ಬೆಂಬಲವಾಗಿ ನಿಂತವರು, ಅಥವಾ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟವರು, ಅಥವಾ ಅದಕ್ಕೆ ಶಕ್ತಿ ಕೊಟ್ಟವರು ಯಾರು, ಮತ್ತು ಹೇಗೆ ಅದು, ಮತ್ತು ಈ ಗುರುವಿನ ಸ್ಥಾನ ಸ್ವಾಮಿ ರಾಮ ಅವರು ಎಲ್ಲಿ ಬಂದರು, ಅದ್ರ ಬಗ್ಗೆ ಹೇಳ್ಬೋದಾ ನಿಮ್ಮ? ಜನರ ದೃಷ್ಟಿಯಿಂದ ನಾನಿದ್ದಂತಹ ಪ್ರೊಫೆಷನ್ನು ಕೂಡ ಲೌಕಿಕವಾಗಿ ಅಂತ ಅನಿಸಿರುತ್ತೆ. ಜೀವನವು ನೀವು ಹೇಳ್ದಾಗೇ ಸಂಸಾರಿಯ ಜೀವನ ಅಂಥೇಳಿ. ಓಕೆ. ಆದರೆ ಅದು ಎಂದೂ ಕೂಡ ಈ ಎರಡು ವಿಷಯಗಳು ಒಬ್ಬ ವ್ಯಕ್ತಿ ಸ್ಪಿರಿಚುವಲ್ ಆಗಿರೋಕ್ಕೆ ಡಿಸ್ಕ್ವಾಲಿಫಿಕೇಶನ್ ಅಲ್ವೇ ಅಲ್ಲ. ವಿ ಹ್ಯಾವ್ ಟು ರೀಡಿಫೈನ್ ಆಲ್ ದೀಸ್ ಥಿಂಗ್ಸ್. ಬಹುಶಃ ಈ ರೀಡೆಫಿನಿಷನನ್ನು ಮಾಡೋದಕ್ಕೇನೆ ಗುರುಗಳು ನನ್ನನ್ನು ಈ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸ್ತದೆ ನನಗೆ. ನಾನು ನೋಡ್ತಾ ಇದ್ದೀನಲ್ಲ, ಯುವ ಜನಾಂಗವನ್ನೇ ನೋಡಿದರು ಅಷ್ಟೇ, ಅಥವಾ ನಮ್ಮ ಸಮಾನ ವಯಸ್ಕರನ್ನ ನೋಡಿದರೆ, ಆ್ಯಂಡ್ ಟು ಇನ್ಕ್ಲೂಡ್ ಮಚ್ ಎಲ್ಡರ್ಲಿ ಪೀಪಲ್, ಯಾರಿಗೂ ಕೂಡ ಆಧ್ಯಾತ್ಮ ಅಂತಂದರೆ, ನೋಡಿ ಭಾರತದಂಥ ದೇಶ ಎಲ್ಲಿ ಆಧ್ಯಾತ್ಮವೇ ಹುಟ್ಟಿ ಬೆಳೆದು ನಲ್ದಾಡ್ತಾ ಇರುವಂತಹ ಅತ್ಯಂತ ಶಕ್ತಿಪೂರ್ಣವಾಗಿರುವಂತಹ ಜಾಗ ಇದು. ಇಲ್ಲೇ ನಾವು ಆ ಲಿಂಕನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ಇದೆ, ಎಲ್ಲವೂ ಇದೆ. ಇವತ್ತು ವೇದಗಳಿಲ್ವೇ ನಮ್ಮ ಹತ್ರ? ಇದೆ. ಉಪನಿಷತ್ತುಗಳಿಲ್ವೇ? ಅದರ ಬಗ್ಗೆ ವ್ಯಾಖ್ಯೆಗಳನ್ನು ಮಾಡುವಂತಹ ವಿದ್ವಾಂಸರಿಲ್ವೇ? ಮತ್ತು ಎಷ್ಟು ತರಹ ಆಧ್ಯಾತ್ಮಿಕ ಗುರುಗಳಿದ್ದಾರೆ, ಯೋಗಿಗಳಿದ್ದಾರೆ ನಮ್ಮ ಸುತ್ತಲೂ. ಎಲ್ಲ ಇದ್ದರೂ ಕೂಡ ನಾವು ಸಾಮಾನ್ಯ ವರ್ಗದವರಿಗೆ ಅದರ ಜೊತೆ ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನುವಂತಹ ಒಂದು ವಾತಾವರಣ ಈಗ ನಿರ್ಮಾಣ ಆಗ್ತಾಯಿದೆ. ಓಕೆ. ಈಗ ತುಂಬ ಚೆನ್ನಾಗಿದೆ ಆಧ್ಯಾತ್ಮಿಕ ಫೀಲ್ಡ್. ಹೌದು, ನನಗೂ ಹಾಗೆ ಅನಿಸುತ್ತೆ. ಆದರೆ ನಮ್ಮ ಕಾಲದಲ್ಲಿ ಒಂದು 30 ವರ್ಷದ ಹಿಂದೆ ಅಂತಂದರೆ 1957 ಐ ವಾಸ್ ಬಾರ್ನ್. 47ನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಲ್ವೇ? ಕೇವಲ 10 ವರ್ಷಗಳಲ್ಲಿ ಒಂದು ದೇಶ ತಾನು ಪಟ್ಟಿರುವಂತಹ ನೋವು, ಆಘಾತಗಳಿಂದ ಚಿತ್ರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಟ್ಟಿಗೆ ಆಗ್ಲಿಕ್ಕೆ ಸಾಧ್ಯ? ಕರೆಕ್ಟ್. ಹಾಗಾಗಿ ಇಡೀ ದೇಶದ ಒಂದು ಸಾಂಸ್ಕೃತಿಕ ವಾತಾವರಣ ಬಹಳ ಗೊಂದಲಗೂಡಾಗಿತ್ತು. ಅಂತಹ ವಾತಾವರಣದಲ್ಲಿ ಇದ್ದಂತಹ ನನಗೆ ನನ್ನ ಆಧ್ಯಾತ್ಮಿಕವಾದಂತಹ ಎಕ್ಸ್ಪ್ರೆಷನನ್ನು ಮಾಡೋದಕ್ಕೆ ಎಲ್ಲೂ ಕೂಡ ಅನುಕೂಲಕರವಾದಂತಹ ಬ್ರೀತಿಂಗ್ ಸ್ಪೇಸ್ ಇರಲಿಲ್ಲ. ಓಕೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಅಜ್ಞಾನವೇ ಇದ್ದಂಥದ್ದು. ಸಾಮಾನ್ಯ ವರ್ಗದವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮತ್ತೇನು ಬದುಕು ಒಂದು ಹೋರಾಟ. ಆಗಿನ ಬಡತನದ ಸ್ಥಿತಿಯನ್ನು ನೋಡಿದರೆ ತುಂಬ ಭಯಂಕರ ಅದು. ಹೌದು. ಸೊ ಇಂತಹ ಹಿನ್ನೆಲೆಯಲ್ಲಿ ನನ್ನೊಳಗೆ ಆಧ್ಯಾತ್ಮಿಕವಾದಂತಹ ಅನ್ವೇಷಣೆ ಇದ್ದರೂ ನನಗೆ ಗೊತ್ತಾಗಿರೋದಿಲ್ಲ. ಯಾಕೆ ಹೇಳಿ, ಬದುಕೇ ಒಂದು ಹೋರಾಟ ಆಗಿಬಿಡುತ್ತೆ. ನೋಡಿ, ವಿವೇಕಾನಂದರು ಹೇಳ್ತಾರಲ್ವ, ಆಧ್ಯಾತ್ಮ ಮತ್ತು ಧ್ಯಾನ ಎಲ್ಲ ಯಾರಿಗೆ ಅಂದರೆ ಹೊಟ್ಟೆ ತುಂಬಿದವರಿಗೆ ಅಂತ. ಹೊಟ್ಟೆ ಹಸ್ಕೊಂಡು ವೆನ್ ಯು ಆರ್ ಹಂಗ್ರಿ ಹೌ ಕ್ಯಾನ್ ಯು ಮೆಡಿಟೇಟ್, ರೈಟ್? ಇಟ್ಸ್ ನಾಟ್ ಪಾಸಿಬಲ್. ಹಾಗಂತ ಹೇಳಿ ಅಂತಹ ವಾತಾವರಣದಲ್ಲಿ ಇದ್ದ ತಕ್ಷಣ ಆಧ್ಯಾತ್ಮಿಕವಾದಂತಹ ತುಡಿತ ಇರೋದಿಲ್ಲ ಅಂತ ಏನಿಲ್ಲ. ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಇದು.
ಇದು ನಮ್ಮ ಮನಸ್ಸಿನ ಒಂದು ದೌರ್ಬಲ್ಯ. ದಟ್ ನಾನು ಸ್ಪಿರಿಚುವಲ್ ಅಲ್ಲ, ನನಗೆ ಇದೇನು ಗೊತ್ತಿಲ್ಲ, ಅದನ್ನು ಏನೋ ಒಂದು ವಿಶೇಷ ಪ್ರಯತ್ನ ಮಾಡಿನೇ ಕಲಿಬೇಕೇನೋ ಅನ್ನುವಂತಹ ಒಂದು ದೊಡ್ಡ ಭ್ರಮೆ, ಒಂದು ಕಂದಕ ನಿರ್ಮಾಣ ಆಗಿದೆ ಅಂತ ನನಗನ್ಸುತ್ತೆ. ಬಟ್ ನಿಮಗೆ ಗೊತ್ತಾಗಿದ್ದೆ ಅವಾಗ, ನೀವು ಬಾಲ್ಯದಲ್ಲಿ ನನಗೆ ಒಂದು ಪುಸ್ತಕ ನನ್ನ ತುಂಬ ಪ್ರೇರಣೆ ಕೊಟ್ಟಿದ್ದು ಯಾವುದು ಅಂದರೆ ಬದುಕಲು ಕಲಿಯಿರಿ ಅಂತ ಹೇಳಿ ಸ್ವಾಮಿ ಜಗದಾತ್ಮಾನಂದ ಅವರದ್ದು. ಎಷ್ಟರ ಮಟ್ಟಿಗೆ ಅಂತಂದರೆ ಸ್ಕೂಲಿಂದು ಪಾಠ ಆಗಲಿ ಅಥವಾ ಟೆಸ್ಟ್ ಇದೆ ಅಂದರೆ, ಎಕ್ಸಾಮ್ ಇದೆ ಅಂದ್ರೂ ನಾನು ಇದನ್ನು ಓದ್ಕೊಳ್ತಾ ಕೂತ್ಕೊಳ್ಳೋದು. ಓದಿದ್ದು ತೃಪ್ತಿ ಆಗದೆ ಪುಸ್ತಕ ನೋಟ್ಬುಕ್ ಇಟ್ಕೊಂಡು ಅದನ್ನು ಕಾಪಿ ಮಾಡಿ ಅದ್ರದ್ದು ಏನೇನು ಪಾಯಿಂಟ್ಸು ಅಂತ ಕಡೆಯಲ್ಲಿ ಸಮ್ಮರಿ ಬರ್ಕೊಳ್ಳೋದು. ಇದು ನನಗೆ ಎಷ್ಟು ಅರ್ಥ ಆಗಿದೆ ಅಂತ ನೋಡೋದು. ಇದಕ್ಕೆಲ್ಲ ಯಾರನ್ನು ಕೇಳೋದು, ನಾನು ಎಲ್ಲಿಂದ ಉತ್ತರಗಳನ್ನು ಪಡ್ಕೊಳ್ಳೋದು? ಈ ಸತ್ಯಗಳನ್ನು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಅಂದರೆ ಎಲ್ಲಿದೆ ನನಗೆ ಮಾರ್ಗದರ್ಶನ? ಇದೆಲ್ಲ ಸ್ಪಿರಿಚುವಲ್ ಅಲ್ವೇ? ನಾವೇನು ಮಾಡಿದ್ದೀವಿ ಅಂದರೆ ಮಾರಲ್ ವ್ಯಾಲ್ಯೂಸ್ ಅಂತ ಏನಿದೆ ಅಥವಾ ಸಾಮಾಜಿಕ ಮೌಲ್ಯಗಳು ಅಂತಿದೆಯಲ್ಲ, ಇದನ್ನು ನಾವು ಸ್ಪಿರಿಚುವಲಿಂದ ಬೇರೆ ಮಾಡಿಬಿಟ್ಟಿದ್ವಿ. ಇದು ಬಹುಶಃ ನಮ್ಮ ಗುಲಾಮಗಿರಿಯ ಒಂದು ಪ್ರಾಡಕ್ಟ್ ಇರಬಹುದು ಅಂತ ಕಾಣಿಸುತ್ತೆ. ಆಮೇಲೆ ವೆಸ್ಟರ್ನ್ ಎಜುಕೇಷನ್, ಇದರ ಮೂಲಕ ಎಲ್ಲವೂ ಮಟೀರಿಯಲ್ ವರ್ಲ್ಡಿಗೆ ಮಾತ್ರ ಸಂಬಂಧಪಟ್ಟಿರೋದು, ಸತ್ಯ ಅನ್ನೋದು ಬರೀ ಭೌತಿಕವಾದಂಥ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ಶಿಫ್ಟ್ ಓವರ್ ಆಗೋಯ್ತು. ಆಯಿತಾ? ಹಾಗಾಗಿ ನಾನು ಸ್ಪಿರಿಚುವಲ್ ಹೌದೋ ಅಲ್ವೋ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಯಾರ್ಡ್ ಸ್ಟಿಕ್ಸ್ನೆಲ್ಲ ನಾವೇ ದೂರ ಬಿಸಾಕ್ಬಿಟ್ವಿ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಇಫ್ ಯು ಗೋ ಬ್ಯಾಕ್ ಫ್ಯೂ ಸೆಂಚುರೀಸ್ ಬಿಫೋರ್, ಲೈಫ್ ಸ್ಟೈಲ್ ಹೇಗಿತ್ತು ಅಂತಂದರೆ ಅದು ನೀನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಬೇಕಾಗಿಲ್ಲ, ಇಟ್ ವಾಸ್ ಪಾರ್ಟ್ ಆ್ಯಂಡ್ ಪಾರ್ಟ್ಸ್. ಅದೊಂದು ನಮ್ಮ ಬ್ರೀತಿಂಗ್ ಥರ ಇತ್ತು. ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಾವು ಮಾಡ್ತಾ ಇದ್ದಂಥ ಡಿಸಿಪ್ಲಿನ್ ಲೈಫ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಥಿಂಕಿಂಗ್ ಪ್ರೋಸೆಸ್ ಇರ್ಬೋದು, ಇವೆಲ್ಲವೂ. ಮತ್ತು ಧರ್ಮ ಮತ್ತು ಅಧ್ಯಾತ್ಮ ಅನ್ನೋದು ಆಗ ಬೇರೆ ಇರಲಿಲ್ಲ. ಈ ಧರ್ಮದ ಮೂಲಕ ಎರಡೂ ಒಂದೇ ಆಗಿತ್ತು. ಹಾಗಾಗಿ ನಿಮಗೆ ಡಿಸ್ಟಿಂಗ್ವಿಷ್ ಮಾಡಿ ಹೇಳುವ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಸೊ ನಮ್ಮ ಧಾರ್ಮಿಕ ಆಚರಣೆಗಳನ್ನು ನಾವಿವತ್ತು ಒಂದು ಮೌಢ್ಯ ಅಂತ ಕ್ರಿಟಿಸೈಸ್ ಮಾಡ್ತೀವೋ, ಅಥವಾ ಧರ್ಮ ನಮ್ಮನ್ನು, ಅನೇಕ ಧರ್ಮಗಳು ನಮ್ಮನ್ನು ದೂರ ಮಾಡ್ತಾ ಇದೆ, ಧಾರ್ಮಿಕವಾದ ಮಾರ್ಗಗಳಿಂದ ಹಿಂಸೆ ಜಾಸ್ತಿ ಆಗ್ತಾ ಇದೆ, ಇಂಥ ಕೂಗುಗಳೆಲ್ಲ ಕೇಳಿ ಬರ್ತಾ ಇದೆಯಲ್ಲ, ಇತ್ತು, ಎಲ್ಲ ಕಾಲದಲ್ಲೂ ಇತ್ತು, ಇರಲಿಲ್ಲ ಅಂತೇನಲ್ಲ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಆ ಧಾರ್ಮಿಕ ಆಚರಣೆಗಳೇ ಆಧ್ಯಾತ್ಮದ ಇನ್ನೊಂದು ಮುಖ ಆಗಿತ್ತು. ಹಾಗಾಗಿ ದೇವರನ್ನು ನಂಬೇಕಾ ನಂಬಾರ್ದ ಅನ್ನೋ ಪ್ರಶ್ನೆ ಮೊದಲಿಂದನೂ ಇದೆ, ಇಲ್ಲ ಅಂತಲ್ಲ. ಆದರೆ ಭಾರತೀಯ ಮನಸ್ಸುಗಳಿಗೆ ಬೈ ಆ್ಯಂಡ್ ಲಾರ್ಜ್ ದೇವರು ಅನ್ನೋದು ಇಟ್ ವಾಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಅದನ್ನು ಕಾನ್ಫ್ಲಿಕ್ಟಿಂಗ್ ವೇನಲ್ಲಿ ಯಾರೂ ನೋಡ್ತಾ ಇರಲಿಲ್ಲ. ಎಕ್ಸೆಪ್ಷನ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಮತ್ತು ಧರ್ಮದ ಹೆಸರಿನಲ್ಲಿ ಆಚರಣೆಗಳು ಮಾಡ್ತಾ ಇದ್ದಿದ್ದು ಒಂದು ಪೂಜೆ ಪುನಸ್ಕಾರಗಳಿರ್ಬೋದು, ಅಥವಾ ಫೆಸ್ಟಿವಲ್ಸ್. ಈ ಫೆಸ್ಟಿವಲ್ಸ್ ಎಲ್ಲನೂ ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಅವರ್ ಸ್ಪಿರಿಚುವಾಲಿಟಿ. ಇವನ್ನೆಲ್ಲ ನಾವು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಯಾವಾಗ ಗುರುಕುಲಗಳೆಲ್ಲ ನಾಶವಾಗಿ ತುಂಬ ಐ ಆಮ್ ಜಸ್ಟ್ ಸ್ಪ್ರಿಂಕ್ಲಿಂಗ್ ಫ್ರಮ್ ಒನ್ ಸ್ಟೇಜ್ ಟು ಅನದರ್. ವೆಸ್ಟರ್ನ್ ಎಜುಕೇಷನ್ ತಗೊಳ್ಳೋಕ್ಕೆ ನಾವು ಶುರು ಮಾಡಿದ್ವಿ. ವೈಟ್ ಕಾಲರ್ ಜಾಬ್ಸ್ ಬಗ್ಗೆ ನಮಗೆ ದುರಾಸೆ ಹುಟ್ಟಕ್ಕೆ ಶುರುವಾಯಿತು. ಇವೆಲ್ಲವೂ ಕೂಡ ಒಂದೊಂದೇ ನೇಲ್ಸ್ ಟು ದ ಕಾಫಿನ್ ಆಫ್ ಸ್ಪಿರಿಚುವಾಲಿಟಿ. ಇಟ್ ವಾಸ್ ಎ ವೆರಿ ಪ್ಯಾಥೆಟಿಕ್ ಸ್ಟೇಟ್ ದಟ್ ವಿ ವೆಂಟ್ ಥ್ರೂ. ಹೀಗಾಗಿ ಒಂದು ಜನ್ರೇಷನ್ದ ಇನ್ನೊಂದು ಜನ್ರೇಷನ್ಗೆ ಎಷ್ಟೊಂದು ಗೊಂದಲ ಇತ್ತು ಅನ್ನೋದಕ್ಕೆ ನನ್ನ ಬಾಲ್ಯದ ಒಂದು ಅನುಭವ ಹೇಳ್ತೀನಿ ಏನು ಅಂತ. ನಮ್ಮ ತಾಯಿ ತುಂಬ ಅವರು ಟ್ರೆಡಿಷನಲ್ಲು, ತುಂಬ ಮುಗ್ದೆ, ಜಗತ್ತನ್ನು ನೋಡಿದವರಲ್ಲ, ಮನೆ ಆಯಿತು ಮಕ್ಕಳಾಯಿತು ಇಷ್ಟೇ. ಅವರು ಪೂಜೆ ಪುನಸ್ಕಾರ ಮತ್ತು ಭಗವದ್ಗೀತೆ ಓದೋದು ಇಂಥದ್ದು ಆಸೆ, ಚೆನ್ನಾಗಿ ಹಾಡ್ತಾಯಿದ್ರು, ದೇವ್ರ ನಾಮಗಳೇ ಹಾಡ್ತಾಯಿದ್ರು. ದಿಸ್ ಇಸ್ ಹರ್ ಬ್ಯಾಕ್ಗ್ರೌಂಡ್. ನಾನು ಕೊನೆ ಮಗಳು, ಆಯಿತಾ? ಎಷ್ಟು ಜನ ಮಕ್ಕಳು? ನಾವು 8 ಜನ. 8 ಜನದಲ್ಲಿ ನಾನು 7ನೇ ಅವಳು, ನನಗೊಬ್ಬ ತಮ್ಮ, ಆಯಿತಾ? ಸೊ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ಸನ್ನಿವೇಶದಲ್ಲಿ ನಮ್ಮಮ್ಮ ಯಾವತ್ತಾರ ಒಂದು ದಿವಸ ಸಾಯಂಕಾಲದೊತ್ತು ಅವ್ರಿಗೆ ಏನೋ ಆರೋಗ್ಯ ಸರಿ ಇಲ್ಲದೇನೋ ಸುಸ್ತಾಗಿನೋ ಏನೋ ಕೂತಿದ್ರೆ, ಬಾರೆ ಒಂಚೂರು ದೇವ್ರಿಗೆ ದೀಪ ಹಚ್ಚೆ ಅಂತಂದರೆ, ಐ ಥಿಂಕ್ ಐ ವಾಸ್ 12 or 13 years old. ಅಂದರೆ ನೀನು ನನಗೆ ದೇವ್ರಿಗೆ ದೀಪ ಹಚ್ಚಬೇಕು ಯಾಕೆ ಅಂತ ಹೇಳಿದ ದಿವಸ ನಾನು ದೇವ್ರಿಗೆ ದೀಪ ಹಚ್ತೀನಿ.
ದಟ್ ಬರ್ನಿಂಗ್ ಡಿಸೈರ್ ಯು ಕ್ಯಾನ್ ಸಿ ದಟ್ ಐ ವಾಂಟ್ ಟು ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ದೇವ್ರಿಗೆ ದೀಪ ಹಚ್ಚೋದೇನು ದೊಡ್ಡ ಕೆಲಸ ಅಲ್ಲ, ಬಟ್ ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋದೆ ಜನ್ಮಪೂರ್ತಿ ದೇವ್ರಿಗೆ ದೀಪ ಹಚ್ಚುವಂಥದ್ದು ಇದು ವಿವೇಕವಾ ಅಂತ ನನ್ನ ಪ್ರಶ್ನೆ, ನನ್ನದೇ ಆದ ರೀತಿಯಲ್ಲಿ. ನಮ್ಮಮ್ಮ ಅಂದ್ಕೊಂಡ್ಬಿಟ್ಟಿದ್ರು ಇವಳಿನ್ನೇನು ದಾರಿಗೆ ಬರೋದಿಲ್ಲ, ಇವಳು ತುಂಬ ರೆವಲ್ಯೂಷನರಿ, ಮುಂದೆ ಅಂತೂ ನಾನು ವೆಸ್ಟರ್ನ್ ಲಿಟ್ರೇಚರು ಎಲ್ಲ ತೊಗೊಂಡ್ಬಿಟ್ಟ ಮೇಲಂತೂ ಈ ಮಗಳನ್ನ ಮರ್ತೇ ಬಿಡೋದೇ ಸರಿ ಅನ್ನೋ ಥರ ನಮ್ಮಮ್ಮ ಕನ್ಕ್ಲೂಷನ್ ಮಾಡೇ ಬಿಟ್ಟಿದ್ರು. ಹೀಗೆ ನಾನು ಬೆಳೆದಂಥ ಪರಿಸರ. ಯಾಕೆಂದರೆ ಕಾರಣ ಏನು ಅಂದರೆ ಪೋಷಕರಿಗೂ ಕೂಡ ಅವರು ಮಾಡ್ತಾ ಇದ್ದಂತಹ ಆಚರಣೆಗಳನ್ನು ಯಾಕೆ ಏನು ಅಂತ ಗೊತ್ತಾಗದೇ ಇರುವಂತಹ ಒಂದು ಗ್ಯಾಪ್ ನಿರ್ಮಾಣ ಆಗೋಗಿತ್ತು. ಎಲ್ಲೂ ಮಾರ್ಗದರ್ಶನ ಇಲ್ಲ. ನಾನು ನಮ್ಮಮ್ಮಂಗೆ ಹೇಳಿದೆ, ಅಮ್ಮ ನೋಡಮ್ಮ, ನಿಮಗೆ ನಿಮ್ಮ ಅಪ್ಪ ಅಮ್ಮ ಈ ಥರ ಮಾಡು ಅಂತ ಹೇಳಿದ್ರು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅನ್ನೋ ಉತ್ತರ ನೀನು ನನಗೆ ಹೇಳಿದ್ರೆ ನನಗೆ ಕನ್ವಿನ್ಸ್ ಆಗೋದಿಲ್ಲ. ಅದು ಅಷ್ಟೇ ತಾನೇ ಉತ್ತರ ಹೇಳ್ತಿದ್ದಿದ್ದು ನಮ್ಮ ತಾಯಿಯಂದರು. ದೀಪ ಹಚ್ಚಬೇಕು ಅಂದರೆ ಹಚ್ಚಬೇಕು ಕಣೆ, ನಮ್ಮಮ್ಮ ಹಚ್ಕೊಂಡು ಬಂದಿರೋದನ್ನು ನಾನು ನೋಡಿದ್ದೀನಿ, ನೀನು ಅದನ್ನೇ ಮಾಡಬೇಕು. ಐ ವಾಸ್ ಟಯರ್ಡ್ ಆಫ್ ಲಿಸನಿಂಗ್ ಟು ಸಚ್ ಸ್ಟೇಟ್ಮೆಂಟ್ಸ್. ಹಾಗಾದರೆ ಇದೆಲ್ಲ ಅನ್ವೇಷಣೆಯನ್ನು ಆಧ್ಯಾತ್ಮಿಕ ಅಲ್ಲ ಅಂತ ಹೆಂಗೆ ಹೇಳ್ತೀರಾ? ಕರೆಕ್ಟ್ ಅಲ್ವೇ? ದೀಪ ಹಚ್ಚೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದೆ ಅವಾಗ ನಿಮಗೆ? ನನಗೆ ನಾನು ಸ್ವಲ್ಪ ಜಂಪ್ ಮಾಡಿದೆ. ಐ ಅಂಡರ್ಸ್ಟ್ಯಾಂಡ್. ಬಹುಶಃ ನಾನು ನೃತ್ಯವನ್ನು ಗಂಭೀರವಾಗಿ ತೆಗೆದುಕೊಂಡಾಗ ಭಾರತೀಯ ಕಲೆಗಳೆಲ್ಲವೂ ಕೂಡ ಧಾರ್ಮಿಕ ಆಚರಣೆಗಳಿಂದ ಹೊರತಾಗಿಲ್ಲವೇ ಇಲ್ಲ. ಓಕೆ. ಆಮೇಲೆ ಸ್ಪಿರಿಚುವಲ್ ವ್ಯಾಲ್ಯೂಸನ್ನು ಬಿಟ್ಟಿದ್ದಿಲ್ಲವೇ ಇಲ್ಲ. ಭರತನಾಟ್ಯ ಅಥವಾ ಶಾಸ್ತ್ರೀಯ ನೃತ್ಯಗಳಂತೂ ಶಾಸ್ತ್ರಾಧಾರಿತವಾದದ್ದು. ಅದಕ್ಕೆ ನೀವು ಸೋರ್ಸ್ಗೆ ಹೋಗಬೇಕು ಅಂದರೆ ಭರತನ ನಾಟ್ಯಶಾಸ್ತ್ರ. ಭರತ ಯಾರು? ದೊಡ್ಡ ಸೇಜ್, ಭರತ ಮುನಿ, ದೊಡ್ಡ ಸೇಜ್ ಅವರು. ಅಂತಹ ಋಷಿ ಪರಂಪರೆಯಿಂದ ಬಂದಂತಹ ಈ ವಿದ್ಯೆಗಳು. ಅರೆ ನೃತ್ಯವನ್ನು ನಾನು ಒಂದು 2ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು. ಹಾಂ, ಶಿವಮೊಗ್ಗದಲ್ಲಿದ್ದಾಗ. ನನ್ನ ಅಜ್ಜಿಗೆ ತುಂಬ ಆಸಕ್ತಿ ಇತ್ತು, ತುಂಬ ಚೆನ್ನಾಗಿ ಹಾಡೋರು. ಇನ್ ಹರ್ ಓನ್ ವೇ ಶಿ ವಾಸ್ ಎ ವೆರಿ ಕ್ರಿಯೇಟಿವ್ ಆರ್ಟಿಸ್ಟ್. ಡ್ಯಾನ್ಸನ್ನು ಅವರೇ ಹಂಗೆ ಕೊರಿಯೋಗ್ರಾಫ್ ಮಾಡಿಬಿಡೋರು. ಅವಾಗ ಕೊರಿಯೋಗ್ರಫಿ ಅನ್ನೋ ಶಬ್ದವೇ ಇರಲಿಲ್ಲ, ಆಯಿತಾ? ನನಗೆ ಅವ್ರು ಹೇಳ್ಕೊಡೋರು. ಆಮೇಲೆ ಒಬ್ಬರು ಟೀಚರ್ ಸಿಕ್ಕರು ಶಿವಮೊಗ್ಗದಲ್ಲೇ, ಅವರೇ ಕರ್ಕೊಂಡು ಬರೋರು. ಈ ವಿಷಯವನ್ನೆಲ್ಲ ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಈಗ ನಾನು ಒಂದು ಮೆಸೇಜಸ್ ಫ್ರಮ್ ದಿ ಹಿಮಾಲಯನ್ ಸೇಜಸ್ ಅನ್ನುವ ಪುಸ್ತಕ, ಹಿಮಾಲಯ ಋಷಿ ಪರಂಪರೆಯ ಸಂದೇಶಗಳು ಅಂತ ಬರೀತಾ ಇದ್ದೀರಾ? ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಆಗ್ತಾ ಇದೆ. ಯಾವಾಗ ರಿಲೀಸ್ ಆಗ್ತಾ ಇದೆ? ಜುಲೈ 21 ಗುರುಪೂರ್ಣಿಮಾ ಇದೆ. ಅದಕ್ಕೆ ಇಂಗ್ಲೀಷ್ ವರ್ಷನನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಚಂಡೀಗಢಲ್ಲಿ. ಯಾಕಂದರೆ ಅವರ ಜವಾಬ್ದಾರಿ ತೊಗೊಂಡಿದ್ದಾರೆ, ಮಾಡ್ತೀವಿ ಅಂತ ಅವರ ಫ್ಯಾಮಿಲಿ. ಸೊ ಗೌರವ್ ಆ್ಯಂಡ್ ಫ್ಯಾಮಿಲಿ ಅಂತ. ಗೌರವ ನನ್ನ ಶಿಷ್ಯನೇ. ಆಧ್ಯಾತ್ಮಕ್ಕೋಸ್ಕರ ಈ ಒಂದು ಅನ್ವೇಷಣೆಯಲ್ಲಿ ತನ್ನ ಜೀವನದ ಎಲ್ಲ ಸುಖ ಸವಲತ್ತುಗಳನ್ನು ಬಿಟ್ಟು ಹುಡ್ಕೊಂಡು ಬಂದು ನಾನೇ ಗುರು ಅಂತ ಅವನಿಗೆ ಅನಿಸಿ ನನ್ನ ಜೊತೆಯಲ್ಲಿ ಇದ್ದಾನೆ. ಯಾವ ಗುರುವು ತಾನೇ ಗುರು ಅಂತ ಹೇಳಲ್ಲ, ಹಾಗೆ ಹೇಳಿದರೆ ಅವನು ನಿಜವಾದ ಗುರು ಅಲ್ಲ. ನನಗೆ ಇಷ್ಟು ದೊಡ್ಡ ಫಾಲೋಯಿಂಗ್ ಬೇಕು ಅಥವಾ ಇರಬೇಕು, ನನ್ನ ಶಿಷ್ಯ ಲೋಕ ತುಂಬ ದೊಡ್ಡದಾಗಿರಬೇಕು, ಅದನ್ನು ಬೆಳೆಸೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥದ್ದು ನಿಜವಾದ ಗುರುವಿನ ಲಕ್ಷಣಗಳು ಅಲ್ವೇ ಅಲ್ಲ. ಈಗ ಕನ್ನಡ ಪುಸ್ತಕ ಯಾವಾಗ ರಿಲೀಸ್ ಆಗ್ತಾ ಇದೆ? ಕನ್ನಡದ ಪುಸ್ತಕ ಸೆಪ್ಟೆಂಬರ್ 22 ಇಲ್ಲಿ ಗಾಯನ ಸಮಾಜದಲ್ಲಿ. ಓಕೆ ಮೇಡಮ್, ಈಗ ಒಂದು ಪ್ರಶ್ನೆ ಕೇಳಿದೆ. ನಿಮ್ಮ ಶಿಷ್ಯನ ಬಗ್ಗೆ ನೀವು ಹೇಳಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾರೆ ನಾನು. ಸುಮ್ಮನೆ ಅದು ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ. ಗೌರವ್ ಅನ್ನೋದು ಹೆಸರು ಒಂದು ಎಕ್ಸಾಂಪಲ್. ಆ ಗೌರವ್ ಒಬ್ಬ ಯುವಕ, ಆತ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದ ಲೈಫಲ್ಲಿ. ಈಗ ಅಂದರೆ ಈಗ ಹೊರಗಡೆ ನಿಂತ್ಕೊಂಡು ನೋಡುವಂಥ ಸಾಮಾನ್ಯರಿಗೆ ಬರುವಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವನೇನೋ ರಂಗ ತರಬೇತಿ ತೊಗೊಂಡು ಆ್ಯಕ್ಟರ್ ಆಗ್ಬೇಕಂತ ಅಂದ್ಕೊಂಡಿದ್ದ. ನೀವು ಕಂಡ್ರಿ ಆತನಿಗೆ ಗುರು ಅಂತ, ಆತ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದ. ಆತನ ಲೈಫಿನ ಉದ್ದೇಶನೇ ಬೇರೆ ಬದಲಾಗೋಯ್ತಲ್ಲ. ಇಸ್ ಇಟ್ ಓಕೆ? ಪ್ರಶ್ನೆಗೆ ನಾನು ತುಂಬ ಗಂಭೀರವಾದ ಉತ್ತರ ಕೊಟ್ಟರೆ ನಿಮ್ಗೆ ಇಷ್ಟ ಆಗಲಿಕ್ಕಿಲ್ಲ. ಆದರೆ ಅದನ್ನು ಹೇಳಿಬಿಟ್ಟೆ ಬೇಕಾದ್ರೆ ಇನ್ನೂ ಹಗುರವಾದ ಉತ್ತರನ ಹೇಳ್ಬೋದು. ಬದುಕಿಗೆ ಅನ್ನೋದೊಂದು ಉದ್ದೇಶವೇ ಇಲ್ಲ. ಓಕೆ. ದೇರ್ ಇಸ್ ನಾಟ್ ದ ಸೋ ಕಾಲ್ಡ್ ಪರ್ಪಸ್ ಫಾರ್ ಲೈಫ್. ಮನಸ್ಸು ಎಲ್ಲಿಯವರೆಗೂ ಇದೆಯೋ ಅಲ್ಲಿಯವರೆಗೂ ಇದನ್ನೆಲ್ಲವನ್ನು ಹೀಗೆ ಅಂತ ಭ್ರಮಿಸ್ಕೊಳ್ಳೋದಷ್ಟೇ ನಿಜವಾದ ಆಧ್ಯಾತ್ಮಿಕ ಸತ್ಯ. ಆದರೆ ನಾನು ಈ ಮಾತನ್ನು ಹೇಳಿದ್ರೆ ವೀಕ್ಷಕರಿಗೆ ಯಾರಿಗೂ ಇಷ್ಟ ಆಗದೆ ಇರ್ಬೋದು, ಅಥವಾ ಇನ್ನೂ ಗೊಂದಲಗಳು ಜಾಸ್ತಿ ಅರ್ಥ ಆಗದೆ ಇರ್ಬೋದು. ಯಾಕಂದ್ರೆ ನೀವೇನು ಹೇಳಿದ್ರೆ ಮನಸ್ಸು ಇರೋವರೆಗೂ ಅಂತ ಹೇಳಿದ್ರಿ. ಮನಸ್ಸು ಇರದೇ ಇರೋ ಸ್ಥಿತಿ ಅಂತ ಅನ್ನೋದೇ ಗೊತ್ತಿಲ್ವಲ್ಲ ನಮಗೆ. ಹೌದು. ಆದರೆ ನೋಡಿ,
ಸಾಮಾಜಿಕ ಜವಾಬ್ದಾರಿ ಬಗ್ಗೆ ನಾನು ಹೇಳ್ತಾ ನಿಮ್ಮ ಪ್ರಶ್ನೆಗೆ ಹೇಳೋದು, ಯಾವುದೋ ಒಂದು ಇಲ್ಲ ಅಂತಂದಾಗ, ಈಗ ನಂಗೆ ಮನಸ್ಸಿಲ್ಲ, ನನ್ನ ಮನಸ್ಸಿದೆ ಅಂತಲೇ ಗೊತ್ತಿಲ್ಲ, ಅಥವಾ ಮನಸ್ಸು ಅನ್ನೋದೆಲ್ಲೋ ಸ್ಥಿತಿ ಇರುತ್ತೆ ಅನ್ನೋದೇ ಗೊತ್ತಿಲ್ಲ, ಒಪ್ಕೊಂಡೆ. ಆದರೆ ಅದನ್ನು ಯಾರೋ ಒಬ್ಬರು ಜವಾಬ್ದಾರಿ ತಗೊಂಡು ಹೇಳಿದರೆ ಇಂಥದ್ದೊಂದು ಇರಬಹುದಾ ಆಯಾಮ ಅಂತನಾದರೂ ನೋಡುವ ಸ್ಥಿತಿ ನಿರ್ಮಾಣ ಆಗ್ಬೋದಲ್ವಾ? ಖಂಡಿತ ಖಂಡಿತ. ಅದಕ್ಕಾಗಿ ನಾನು ಇದು ಗ್ಯಾಪ್ ಕ್ರಿಯೇಟ್ ಮಾಡ್ಬೋದು, ನಾನು ಹೇಳುವ ಉತ್ತರಕ್ಕೂ ನಿಮ್ಮ ಮನಸ್ಸಿಗೂ, ನಿಮ್ಮ ಮಧ್ಯೆ. ಆದರೆ ನನಗೆ ತೊಂದರೆ ಏನಿಲ್ಲ. ಐ ಆಮ್ ನಾಟ್ ಹಿಯರ್ ಟು ಪ್ಲೀಸ್ ಪೀಪಲ್. ಆ ಗ್ಯಾಪ್ ನಿರ್ವಹಣೆ ಆದರೂ ಪರವಾಗಿಲ್ಲ. ಇವ್ರು ಏನಪ್ಪ ಹೇಳ್ತಾ ಇದ್ದಾರೆ, ಇವ್ರು ಹೇಳೋದೇ ಅರ್ಥ ಆಗಲ್ವಲ್ಲ ಅಂತ ಅನಿಸಿದರು. ನನಗೆ ಗೊತ್ತು ಒಳಗಡೆ ಇಂಥದ್ದೊಂದೇನೋ ಒಂದು ಬೀಜವನ್ನು ನೆಟ್ಟಿದ್ದೀನಿ. ಕೆಲವರಾದರೂ ಅದನ್ನು ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿ ಒಂದು ದಿವಸ ಸ್ಪಿರಿಚುವಾಲಿಟಿ, ಅಧ್ಯಾತ್ಮ ಅಂದರೆ ಏನು ಅಂತ ಅರ್ಥ ಮಾಡಿಕೊಡ್ತಾರೆ. ಇದು ನಿರಂತರವಾಗಿ ನಡ್ಕೊಂಬಂದಿರೋ ಪ್ರಕ್ರಿಯೆ ಜಗತ್ತಿನಲ್ಲಿ. ಇಲ್ಲದಿದ್ದರೆ ಎಷ್ಟೋ ಶತಮಾನಗಳ ಹಿಂದೆ, 10,000 ವರ್ಷಗಳ ಹಿಂದೆ ಅಂತ ಸ್ವಾಮಿರಾಮ ಹೇಳ್ತಾರೆ. ಏನು ಈ ಋಷಿ ಪರಂಪರೆಯ ಆಧ್ಯಾತ್ಮಿಕ ಇದು ಶುರುವಾಗಿರೋದು ಅಂಥೇಳಿ. ಡಾಕ್ಯುಮೆಂಟೆಡ್ ಓನ್ಲಿ 5,000 ಇಯರ್ಸ್ ಶಂಕರಾಚಾರ್ಯರು ಬಂದ ಮೇಲೆ ಅಂತ ಆನ್ ಟು ದ ಸೀನ್. ಆದರೆ ಅನ್ಡಾಕ್ಯುಮೆಂಟೆಡ್ ಇನ್ನೂ ನೀವು ಒಂದು ಹಿಂದಕ್ಕೆ ಹೋದರೆ 10,000 ವರ್ಷಗಳ ಇತಿಹಾಸ ಇದಕ್ಕಿದೆ ಅಂತ. ಹಾಗಾದರೆ ಇವತ್ತಿಗೂ ಅದಷ್ಟು ಶಕ್ತಿಯುತವಾಗಿದೆ ಅಂದರೆ ಅದು ಯಾವುದದು ರಹಸ್ಯ ಅಲ್ವೇ? ಹಾಗಾಗಿ ಒಬ್ಬ ಯುವಕ, ಗೌರವಂತ ಒಬ್ಬ ಯುವಕ ತನ್ನ ಜೀವನದ ಒಂದು ಗುರಿಯನ್ನೋ ಉದ್ದೇಶವನ್ನೇ ಬಿಟ್ಟಾಗಲಿಲ್ವೇ ಅಂತಂದರೆ ಅವನಿಗೆ ಎಲ್ಲೋ ಒಂದು ಕಡೆ ಆಳದಲ್ಲಿ ಪ್ರಾಮಾಣಿಕವಾಗಿ ಅನ್ನಿಸಿ, ಏನು ಇದು ನಾನು ಏನೇನು ಅಂದುಕೊಂಡಿದ್ದೇನೋ ಇದು ಯಾವುದೂ ನಿಜವಾದ ಉದ್ದೇಶಗಳಲ್ಲ, ನನ್ನ ಜೀವನದ ಉದ್ದೇಶವೇ ಬೇರೆ ಏನೋ ಒಂದಿದೆ ಅಂತ ಅನ್ವೇಷಣೆ ಶುರುವಾಗಿದೆ ಅಂತ. ದ್ಯಾಟ್ ಈಸ್ ಸಮಥಿಂಗ್ ಮಿರಾಕ್ಯುಲಸ್ ಟು ಹ್ಯಾಪನ್ ಇನ್ ಸಂಬಡೀಸ್ ಲೈಫ್. ಬಟ್ ಇದು ಅಂದರೆ ನಾನು ಕೇಳೋದು, ಈಗ ಎಲ್ಲರೂ ಈ ಥರ ಸುಮ್ಮನೆ ಕೇಳ್ತಿರೋದು ಇದನ್ನು. ಈಗ ನೀವು ನಿಮ್ಮ ಲೈಫನ್ನು, ಅಂದರೆ ನೀವು ಲೆಕ್ಚರ್ ಆಗಿದ್ಕೊಂಡು ನಿಮ್ಮ ಒಂದು ಕಾಲ್ಗೆ ಹೋಗೊಟ್ಟು ನೀವು ಬಂದ್ರಿ. ಈಗ ಅಂದರೆ ಆ ಟೈಮ್ ಬರಬೇಕಾ ಎಲ್ರಿಗೂ? ಹೆಂಗೆ ಅದು? ಈಗ ಬೈ ಬರ್ತ್ ಕೆಲವರು ಆಗ್ಬಿಡ್ತಾರೆ, ಕೆಲವರು 30 ವರ್ಷಗಳ 40 ವರ್ಷಗಳಾಗ್ಬೋದು, ಕೆಲವರು ಆಗದೇ ಹಾಗೆ ಸಾಯ್ಬೋದು ಅಲ್ವಾ? ಸೊ ಇದು ಸ್ಪಿರಿಚುವಾಲಿಟಿ ಅನ್ನೋದು ಒಂದು ಜರ್ನಿ. ನಮಗೆ ಈ ಮೇಲ್ನೋಟಕ್ಕೆ ನಮ್ಮನ್ನು ಅಥವಾ ಮತ್ತೊಬ್ಬರನ್ನ ನೋಡಿದಾಗ ಇವರಿಗೆ 30 ವರ್ಷ ಆಗಿದೆ, 40 ವರ್ಷ ಆಗಿದೆ ಅಂತ ಹೇಳಿ ನಾವು ಏಜನ್ನು ಹೇಳಿ, ಈಗ ನೀವು ಹೇಳಿದ್ರಿ ಹುಟ್ಟುತ್ತಾನೆ ಕೆಲವ್ರಿಗೆ ಬಂದುಬಿಡುತ್ತೆ, ಕೆಲವರಿಗೆ 30 ವರ್ಷಕ್ಕೆ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಬರ್ಬೋದು, ಕೆಲವರಿಗೆ ಬರದೇನೆ ಇರ್ಬೋದು ಅಂತ. ಯಾಕೆ ಅಂದರೆ ನೀವು ಈ ಜನ್ಮದ ಈ ವ್ಯಕ್ತಿಯ ಈ ವಯಸ್ಸನ್ನು ಈ ಕಾಲದ ಪರಿಮಿತಿನಲ್ಲಿ ನೋಡ್ತಾ ಇದ್ದೀರಿ. ಅಧ್ಯಾತ್ಮದ ಪಯಣ ಹಾಗಲ್ಲ. ಯಾಕಂದರೆ ಇದಕ್ಕೆ ಒಂದು ಹುಟ್ಟು ಸಾವಿನ ಚಕ್ರ ಅಂತ ಇದೆ, ಮತ್ತು ಪುನರ್ಜನ್ಮದ ವ್ಯವಸ್ಥೆ ಇದೆ. ಯಾವುದಕ್ಕೆ? ಮನುಷ್ಯನ ಜೀವನಕ್ಕೆ. ಓಕೆ. ಈ ಒಂದು ಬ್ರಹ್ಮಾಂಡದಲ್ಲಿ ಆಯಿತಾ. ಯಾಕಿದೆ ಅಂತಂದರೆ ಕೆಲವರಿಗೆ ಏನು ಅಂದರೆ ಈ ಪುನರ್ಜನ್ಮ ಅನ್ನೋದು ಇದೆ ಅನ್ನೋದ್ರಲ್ಲಿ ನಂಬಿಕೆನೇ ಇಲ್ಲ. ಎಷ್ಟೋ ಧರ್ಮಗಳಲ್ಲಿ ನಂಬಿಕೆ ಇಲ್ಲ. ಸೊ ಅವನು ಹುಟ್ಟಿದ ಸತ್ತ, ಅಲ್ಲಿಗೆ ಮುಗೀತು ಅವನ ಜರ್ನಿ ಅಂತ ಹೇಳಿ ಅಂತ. ಆದರೆ ದ ಅನ್ನೋನ್, ದ ಅನ್ಸೀನ್ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ರೀತಿ ಕನ್ಕ್ಲೂಡ್ ಮಾಡಿರ್ತಾರೆ, ಅಲ್ಲಿಗೆ ಮುಗೀತು ಅನ್ನೋದು ಅಂತ. ಆದರೆ ನಮ್ಮ ಎಲ್ಲ ಸ್ಕ್ರಿಪ್ಚರ್ಸು ಏನು ಹೇಳುತ್ತೆ ಅಂತಂದರೆ ಶರೀರ ಮಾತ್ರ ನಾಶವಾಗುತ್ತೆ, ಅದರೊಳಗೆ ಇರುವಂತಹ ಆತ್ಮ ಏನಿದೆ ನೈನಂ ಚಿಂದತಿ ಪಾವಕಂ ಅಲ್ವೇ. ಆತ್ಮವನ್ನು ಬೆಂಕಿ ಎಂದೂ ಕೂಡ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವುದರಿಂದನೂ ಅದನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಅಮರ ಅಂಥೇಳಿ. ಹಾಗಾದರೆ ಇದಕ್ಕೆ ಸಂಬಂಧ ಏನು? ಒಂದೇ ಆತ್ಮ ಅನೇಕ ಬಾರಿ ತನ್ನ ಕರ್ಮ ಸ್ವರೂಪಗಳನ್ನು ನೋಡಿಕೊಂಡು ತಾನು ಮಾಡಬೇಕಾಗಿರುವಂತಹ ಅನೇಕ ಕಾರ್ಯಗಳು, ಆಸೆಗಳು, ಅವುಗಳು ಪೂರ್ಣಗೊಳ್ಳದೆ ಮತ್ತೆ 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 ಈ ಶರೀರಕ್ಕೆ ಬರುವಂತಹ ಒಂದು ಪ್ರಕ್ರಿಯೆ ಇದೆ. ಇದನ್ನು ಒಪ್ಕೊಳ್ಳೋದಕ್ಕೆ ಮನಸ್ಸಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ರೇಂಜ್ ಅಷ್ಟೇ. ಮಟೀರಿಯಲ್ ವರ್ಲ್ಡಲ್ಲಿ ಏನು ಕಾಣುತ್ತೆ, ಈ ಇಂದ್ರಿಯಗಳ ಮೂಲಕ ಏನನ್ನು ಅವನು ಅನುಭವಿಸ್ಬೋದು, ಅದಷ್ಟೇ ಸತ್ಯ ಅಂತ ಅಂದ್ಕೊಂಡು. ಕರೆಕ್ಟ್ ಅಲ್ವೇ? ಆದರೆ ಒಬ್ಬ ಟಿ ವಿಯನ್ನು ಆಪ್ರೇಟ್ ಮಾಡುವಂಥ ಒಂದು ಸಣ್ಣ ಮಗುಗೂ ಇವತ್ತು ಗೊತ್ತು ಏನು, ಒಂದು ಇದು ರಿಮೋಟಿನ ರೇಂಜು ಇಷ್ಟು ದೂರಕ್ಕಿಂತ ಜಾಸ್ತಿ ದೂರದಲ್ಲಿ ನಿಂತ್ಕೊಂಡು ಅದನ್ನು ಆಪ್ರೇಟ್ ಮಾಡಿದ್ರೆ ಟಿ ವಿ ಆನ್ ಆಗಲ್ಲ ಅಂತ. ನಾವು ಇದನ್ನು ನಂಬ್ತೀವಿ ಇವಾಗ. ಯಾಕೆ ಹೇಳಿ? ಮೆಟೀರಿಯಲ್ ವರ್ಲ್ಡಲ್ಲಿ ಅದಕ್ಕೆ ನಮಗೆ ಉತ್ತರಗಳಿದೆ ಅಂತ. ಅದೇ ರೀತಿ ಈ ಮನಸ್ಸಿಗೆ ಆ ಒಂದು
ರಿಮೋಟಿನ ಒಂದು ರೇಂಜ್ ಅನ್ನೋದನ್ನು ನಾನು ಎನ್ಹ್ಯಾನ್ಸ್ ಮಾಡಿದ್ದೆ. ಆದರೆ ಕಾಣದೇ ಇರುವ ಅನೇಕ ವಿಷಯಗಳು ಕಾಣ್ತೇವೆ. ಅಲ್ಲಿಯವರೆಗೂ ಅದು ಅಜ್ಞಾನವೇ ಆಧ್ಯಾತ್ಮಿಕ. ನನಗೆ ಒಂದು ಏನಂದರೆ, ಇದು ಕೆಲವೊಬ್ರಿಗೆ ಅನ್ನಿಸ್ಬೋದು ಇವರೇನೋ ಮಾತಾಡ್ತಾ ಇದ್ದಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ, ಮತ್ತೆ ಮುಂದೆ ಏನು ಅಂತ ಅನ್ನಿಸ್ಬೋದು. ಬಟ್ ಇಟ್ಸ್ ಓಕೆ, ನನಗೂ ಹಾಗೆ ಅನಿಸಿತ್ತು, ಈಗಲೂ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ನನಗೆ. ಬಟ್ ಆದರೂ ಏನೋ ಇರಬಹುದು ಅನ್ನೋ ಒಂದು ಕುತೂಹಲ ನನ್ನನ್ನು ಮಾತಾಡೋಂಗೆ ಮಾಡುತ್ತೆ.